ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕೋಳಿ ಗ್ರೋತಿಗೆ ಯಾವ ಮೆಡಿಸನ್ ಕೊಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. 1,000 ಕೋಳಿಗೆ 1 ಕೆ ಜಿ ಹಂಗೆ 4,000 ಕೋಳಿಗೆ 4 ಕೆ ಜಿ ತೊಗೊಂಡು ನಾವು ಶೇಂಗಾದ ಹಿಂಡಿಯನ್ನು 30 ದಿನದ ನಂತರ ಕೊಡಬೇಕು. ಇದನ್ನು ಹೇಗೆ ಕೊಡಬೇಕಪ್ಪ ಅಂದರೆ, ಒಂದು ಡ್ರಮ್ಮಿಗೆ 4 ಕೆ ಜಿ ಶೇಂಗಾ ಹಿಂಡಿಯನ್ನು ಹಾಕ್ಕೊಂಡು ಅರ್ಧ ಡ್ರಮ್ ನೀರು ತುಂಬಿಸಿ ಅದು ನೀಟಾಗಿ ನೆನೆಯೋ ತನಕ ಕಾಯಬೇಕು. ನೀವು ನೈಟ್ ನೆನೆಸಿದ್ರೆ ಬೆಳಗ್ಗೆ ಅನ್ನೋಷ್ಟರೊಳಗೆ ಅದು ಫುಲ್ಲು ನೀಟಾಗಿ ಗಟ್ಟಿ ಇರೋದಲ್ಲ, ನೀಟಾಗಿ ಕರಗಿ ಆಗಿರುತ್ತೆ. ಆನಂತರ ಒಂದು ಬಕೆಟಾಗೆ ಹಾಕ್ಕೊಂಡು ನೀವು ಒಂದು ಲೋಟವನ್ನು ಮಾಡ್ಕೋಬೇಕಾಗುತ್ತೆ. ಅರ್ಧ ಲೀಟ್ರು ಬಾಟ್ಲಿಯಲ್ಲಿ ಕೊಯ್ಕೊಂಡು ನಾನು ಒಂದು ಲೋಟವನ್ನು ಮಾಡ್ಕೊಂಡಿದ್ದೆ. ಪ್ರತಿ ಡಿಂಕರಿಗೆ ಕಾಲು ಲೀಟ್ರು ಹಾಗೆ ಪ್ರತಿ ಡಿಂಕರಿಗೆ ಇದನ್ನು ಹಾಕ್ತಾ ಹೋಗಬೇಕು. ಇದನ್ನು ಹಾಕೋಕ್ಕಿಂತ ಮುಂಚೆ ಡಿಂಕರನ್ನು ನೀಟಾಗಿ ತೊಳ್ಕೊಂಡು ಫುಲ್ ವಾಶ್ ಮಾಡಿ ಇಟ್ಕೊಂಡು ಹಾಕಬೇಕು. ಪ್ರತಿ ಡಿಂಕರಿಗೆ ಕಾಲು ಲೀಟ್ರ್ ಹಾಗೆ ಅಷ್ಟು ಡಿಂಕರಿಗೆ ಹಾಕಬೇಕು. ನನ್ನ ಎಷ್ಟಪ್ಪ ಡಿಂಕರ್ ಇರೋದು ಅಂದರೆ 100 ಡಿಂಕರ್ ಇದ್ದಾವೆ. ಇಲ್ಲಿ ಹಾಕುವ ವಿಧಾನ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಹೀಗೆ ಪ್ರತಿ ಡಿಂಕರಿಗೆ ಹಾಕೋದ್ರಿಂದ ಆ ನೀರನ್ನು ಕೋಳಿಗಳು ನೀಟಾಗಿ ಕುಡಿದು ಆ ಡಿಂಕರಲ್ಲಿ ಫುಲ್ಲು ಖಾಲಿ ಮಾಡಬೇಕು. ಈ ಥರ ಹಾಕೋದ್ರಿಂದ ನಿಮ್ಮ ಕೋಳಿ 35 ದಿನದ ನಂತರ ಬಾಡಿ ವೆಯ್ಟ್ ಬರ್ತವೆ. ಒಂದು ಕೋಳಿ ನಾವು ತೂಕ ಮಾಡ್ತಾ ಇರೋದು ಹುಂಜ ನೋಡಿ. ಒಂದು ಕೋಳಿ 3.5 ಕೆ ಜಿ 50 ಗ್ರಾಮ್ ಇದೆ. 3 ಕೆ ಜಿ 50 ಗ್ರಾಮ್ ಇದೆ. ಅದೇ ನೀವು ಹೇಟೆ ನೋಡೋದ್ರಿಂದ ಅದು ಎಷ್ಟು ಬರುತ್ತಪ್ಪ ಅಂದರೆ 2 ಕೆ ಜಿ 500 ಗ್ರಾಮ್ ಬರುತ್ತೆ. ಹಾಗಾಗಿ ನಮ್ಮದು ಇವತ್ತಿಗೆ 40 ದಿನ ಕಂಪ್ಲೀಟ್ ಆಗಿತ್ತು. ಇವತ್ತು ಕೋಳಿಯನ್ನು ಕಳಿಸ್ತಾ ಇದ್ದೀವಿ. ಒಂದು ಜಾರಿಗೆ ಎಷ್ಟಪ್ಪ ಹಾಕಿದ್ರು ಅಂದರೆ 11 ಕೋಳಿ ಹಾಕಿದ್ರು. ಬಾಡಿ ವೆಯ್ಟ್ ಇರೋದ್ರಿಂದ ಒಂದು ಜಾರಿಗೆ 11 ಕೋಳಿ ಹಾಕಿದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟು ಅವರೇಜ್ ಬಂತು, ಫೀಡ್ ಎಷ್ಟು ಹೋಗಿತ್ತು, ಎಷ್ಟು ಪೇಮೆಂಟ್ ಹಾಕಿದ್ರು ತೋರಿಸ್ಕೊಡ್ತೀನಿ.